ಲಿಟ್ರಲಿ ಮನೆ ನೋಡೋದಕ್ಕೆ ಎಷ್ಟು ಭಯಾನಕವಾಗಿದೆಯೋ ಒಳಗಡೆಯಿಂದ ಅಷ್ಟೇ ಹಾಂಟೆಡ್ ಆಗಿದೆ. ಫ್ರೆಂಡ್ಸ್, ಈ ಮನೆ ಸುತ್ತ ಏನಿದೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಲಿಟ್ರಲಿ ಮನೆ ನೋಡೋದಕ್ಕೆ ಎಷ್ಟು ಭಯಾನಕವಾಗಿದೆಯೋ ಒಳಗಡೆಯಿಂದ ಅಷ್ಟೇ ಹಾಂಟೆಡ್ ಆಗಿದೆ. ಫ್ರೆಂಡ್ಸ್, ಈ ಮನೆ ಸುತ್ತ ಏನಿದೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. 13 ಜನ್ 2026ರಲ್ಲಿ ಬಿಡುಗಡೆಯಾದಂತಹ ಅದ್ಭುತ ಪ್ರದರ್ಶನ ಕಂಡು ಈಗಲೂ ಅಮೆಜಾನ್ ಪ್ರೈಮ್ನಲ್ಲಿ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ಮೂವಿ, ಚೇತನ್ ಶೆಟ್ಟಿ ನಿರ್ದೇಶನದ, ಟಿ ಗಿರಿಧರ್ ವಸಂತಪುರ ನಿರ್ಮಾಣದ, ನಮ್ಮ ಸಿದ್ದು ಮೂಲಿಮನಿ ಸರ್ ಅಭಿನಯದ ಅದ್ಭುತವಾದ ಆರ್ ಸಿನಿಮಾ ಸೀಟ್ ಎಡ್ಜ್ ಸಿನಿಮಾದಲ್ಲಿ ಇರ್ತಕ್ಕಂಥ ಒಂದು ಗೋಸ್ಟ್ ಹೌಸ್ ಏನಿದೆ, ಆ ಒಂದು ಶೂಟಿಂಗ್ ಸ್ಪಾಟ್ನ ಇವತ್ತು ನಾನು ನಿಮಗೆ ಎಲ್ಲ ತೋರ್ಸಕ್ಕೆ ಬಂದಿದ್ದೀನಿ. ಅದು ಎಲ್ಲಿದೆ, ಹೇಗಿದೆ, ಹೇಗಿದೆ ಬನ್ನಿ ನೋಡ್ಕೊಬರೋಣ ವೀಕ್ಷಕರೇ. ಇಲ್ಲಿ ಮೊದಲನೇ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ, ಇದೇ ಒಂದು ಆ್ಯಂಗಲಲ್ಲಿ ತೋರಿಸ್ತಾರೆ. ಇಲ್ಲಿಂದ ಬರ್ತಾ ಅಯ್ಯೋ ಏನು ಮನೆ ಇದು, ಇಷ್ಟೊಂದು ಭಯಂಕರವಾಗಿದೆ, ಈ ಮನೆಯಲ್ಲ ಗೋಸ್ಟ್ ಅಂತ ಮಾಡಬೇಕು, ಮುಗೀತು ನಮ್ಮ ಕತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆಗ ನಮ್ಮ ಸಿದ್ದು ಮೂಲಿಮನಿ ಸರು, ಫ್ರೆಂಡ್ಸ್, ಈಗ ಇಲ್ಲಿ ನೀವು ನೋಡ್ತಿರೋಂಥ ಮನೆಯಲ್ಲಿ ನಾವು ರಾತ್ರಿ ಸ್ಟೇ ಆಗಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನ ಕ್ಯಾಪ್ಚರ್ ಮಾಡ್ತಾ ಇದೀವಿ. ಲಿಟ್ರಲಿ ಮನೆ ನೋಡೋದಕ್ಕೆ ಎಷ್ಟು ಭಯಾನಕವಾಗಿದೆಯೋ ಒಳಗಡೆಯಿಂದ ಅಷ್ಟೇ ಹಾಂಟೆಡ್ ಆಗಿದೆ ಅಂತ ಹೇಳುವಂಥ ದೃಶ್ಯ. ಹಾಗೆ ಫ್ರೆಂಡ್ಸ್, ಈ ಮನೆ ಸುತ್ತ ಹೇಗಿದೆ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊ ಹೋಗ್ತಾ ಇರ್ತಕ್ಕಂಥದ್ದೆಲ್ಲ ಇದೇ ಜಾಗದಲ್ಲೇ ಆಗಿರುವುದು. ಹಾಗೆ ಇದರ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಸಂಪತ್ ಅವರು ಇದ್ದರು, ಅದೆಲ್ಲ ಕತೆಗಳನ್ನ ಹೇಳ್ತಾ ನಮ್ಮ ಸಿದ್ದು ಮೂಲಿಮನಿ ಸರು ಇದೇ ಜಾಗದಲ್ಲಿ ಒಂದು ಲಾಗ್ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಒಳಗಡೆ ಹೋಗ್ತಾರೆ, ಇಲ್ಲಿಂದ ಮತ್ತೆ ವಾಪಸ್ಸು ಸ್ಟಾರ್ಟಿಂಗ್ ಏನು ಬಂದಿದ್ರು ಅದೇ ಜಾಗದಲ್ಲಿ ಆ ಒಂದು ಗೋಸ್ಟ್ ಹೌಸ್ಗೆ ಎಂಟ್ರಿ ಆಗುವಂಥ ಒಂದು ದೃಶ್ಯ ಇದೇ ಜಾಗದಲ್ಲಿ ವೀಕ್ಷಕರೇ. ಇಲ್ಲಿ ನಿಂತ್ಕೊಂಡು ಫಸ್ಟು ಸ್ಟೆಪ್ ಇಡ್ತಾರೆ, ಆ ಒಂದು ಸ್ಟೆಪ್ ಇಡ್ತಕ್ಕಂಥದ್ದು ಇದೇ ಒಂದು ಸ್ಟೆಪ್ಸು. ಇಲ್ಲಿಂದ ಹೋಗಿ ಆ ಬಾಗ್ಲ ಹತ್ರ ಒಳಗಡೆ ಎಂಟ್ರಿ ಆಗ್ತಕ್ಕಂಥದ್ದು, ಅಲ್ಲಿ ಬಾವಲಿ ಅದೆಲ್ಲ ಬರ್ತಾ ಇರ್ತಕ್ಕಂಥದ್ದೆಲ್ಲ ಇದೇ ಒಂದು ಜಾಗ. ಒಳಗಡೆ ರಿಯಲ್ ಆಗೂ ಕೂಡ ಅಷ್ಟೇ ಭಯ ಬರೆಸೋ ಒಂದು ರೂಮ್ಗಳು ಇದೆಲ್ಲ ಇದೆ. ನಾವು ಈಗ ಹೋದ್ರೂ ಆ ಒಂದು ಪ್ಲೇಸಸ್ ನೋಡಿದಾಗ, ಒಳಗಡೆ ಒಬ್ಬರೇ ಹೋದಾಗ ಖಂಡಿತ ಭಯ ಆಗೇ ಆಗುತ್ತೆ. ಇದೆಲ್ಲ ಈ ಒಂದು ರೂಮ್ ಒಳಗಡೆ ಎಲ್ಲ ಆಗಿರ್ತಕ್ಕಂಥದ್ದು. ನಮ್ಮ ಪುನೀತ್ ಸರು ಇದಾರಲ್ಲ, ಅವರು ಕೂಡ ವಾಯ್ಸ್ ಡಬ್ ಮಾಡ್ತಾರೆ. ಅವರು ಫಸ್ಟು ಬಂದು ಇಲ್ಲಿಗೆ ಹೋಗಿ ಅವರು ಸತ್ತೋಗಿರ್ತಾರೆ, ಅದನ್ನು ಸರ್ಚ್ ಮಾಡಿ ನಮ್ಮ ಸಿದ್ದು ಮೂಲಿಮನಿ ಸರ್ ಬರ್ತಕ್ಕಂಥದ್ದು. ಅದ್ಭುತವಾದ ಸಿನಿಮಾ ವೀಕ್ಷಕರೇ, ಯಾರು ನೋಡಿಲ್ಲ ದಯವಿಟ್ಟು ಅಮೆಜಾನ್ ಪ್ರೈಮಲ್ಲಿ ನೋಡಿ. ಥಿಯೇಟರಲ್ಲಿ ನೋಡಿದಾಗಲೇ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗೋದು. ನೋಡದೇ ಇರೋರು ದಯವಿಟ್ಟು ಅಮೆಜಾನ್ ಪ್ರೈಮಲ್ಲಿ ನೋಡಿ, ತುಂಬ ಅದ್ಭುತವಾಗಿದೆ. ಅಲ್ಲಿಂದ ನಾವು ಬರ್ತಾ ಇದ್ದಂಗೆ ಇದು ಹೊರಗಡೆ ಎಂಟ್ರಿ ಆಗುತ್ತೆ. ಇದರ ಒಂದು ಹೆಸರು ಅಲೋಕ ಪ್ಯಾಲೇಸ್ ಅಂತ, ಇನ್ಕಲ್ ಹತ್ರ ಇರ್ತಕ್ಕಂಥದ್ದು, ಮೈಸೂರಿನಲ್ಲಿ ಇರ್ತಕ್ಕಂಥದ್ದು. ಇದರ ಲೊಕೇಶನ್ಸ್ ಎಲ್ಲ ನಾನು ಬೇಕಾದ್ರೆ ಹಾಕ್ತೀನಿ. ಇದೇ ಮನೆಯಲ್ಲೇ ರಾಜ್ಕುಮಾರ ಸಿನಿಮಾದ ಶೂಟಿಂಗ್ ಆಗಿರ್ತಕ್ಕಂಥದ್ದು ನಮ್ಮ ಪುನೀತ್ ಸರ್ದು. ಈ ಒಂದು ಸಿನಿಮಾ ಎಷ್ಟು ಸಸ್ಪೆನ್ಸ್ ಆಗಿದೆ ಅಂತಂದರೆ, ಜೊತೆಗೆ ಬಂದವರು ಅವರೇ ದೆವ್ವ ಆಗಿರ್ತಾರೆ ಅಂತಂದಾಗ ಅದನ್ನು ಊಹೆ ಮಾಡ್ಕೊಳ್ಳೋಕೆ ಹೋಗಲ್ಲ, ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಮತ್ತು ಈ ಒಂದು ಜಾಗದಲ್ಲಿ ವೀಕ್ಷಕರೇ ಇನ್ನೂ ಹಲವಾರು ಸಿನಿಮಾಗಳ ಶೂಟಿಂಗ್ ಆಗಿದೆ. ವೇದ ಆಗಿದೆ, ನವಗ್ರಹ ಆಗಿದೆ, ಇನ್ನು ತುಂಬ ಸಿನಿಮಾಗಳ ಮೂವಿ ಶೂಟಿಂಗ್ ಈ ಜಾಗದಲ್ಲಾಗಿರ್ತಕ್ಕಂಥದ್ದು ವೀಕ್ಷಕರೇ. ಹಾಗೆ ನಮ್ಮ ಸಿದ್ದು ಮೂಲಿಮನಿ ಸರ್ ಜೊತೆ ಕಳೆದಂಥ ಸಮಯ ಮತ್ತು ಅವ್ರ ಜೊತೆ ಇದ್ದಾಗ ಆ ಶೂಟಿಂಗ್ ಪ್ಲೇಸಸ್ಸು ಎಲ್ಲ ಅದ್ಭುತವಾದ ಅನುಭವಗಳು ನನಗಾಗಿರ್ತಕ್ಕಂಥದ್ದು. ಅವ್ರ ಜೊತೆ ಮಾತಾಡಿರ್ತಕ್ಕಂಥದ್ದು, ಡ್ಯಾನ್ಸ್ ಮಾಡಿರೋದು, ಪ್ರತಿಯೊಂದನ್ನು ಸ್ಕ್ರೀನಿಂದಲ್ಲಿ ಹಾಕ್ತೀನಿ ನೋಡಿ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಒಂದಲ್ಲ ಒಂದು ವಿಡಿಯೋ ಇಷ್ಟ ಆಗೇ ಆಗುತ್ತೆ, ಖುಷಿ ಕೊಡುತ್ತೆ. ಬಟ್ ಎನಿವೆ ಐ ವಾಂಟ್ ಟು ಟಾಕ್ ಅಬೌಟ್ ಹಿಮ್. ಇವರ ನಾನು ಗಾಜನೂರ್ ಗಂಡು ಅಂತ ಹೇಳ್ತೀನಿ. ಜಿಜಿ
ಎಸ್ ಜಿಜಿ ನಮ್ಮ ತಂಡದ ಜಿಜಿ ನಮ್ಮ ಪ್ರೀತಿಯ ಗೆಳೆಯ ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅದಕ್ಕಾಗಿಯೇ ಬೆಂಗಳೂರಿಂದ ಬಂದಿದ್ದಾರೆ. ಇದಕ್ಕಿಂತ ಮುಂಚೆನೂ ನಮ್ಮ ಭೇಟಿ ಆಗಿದೆ, ಪರಿಚಯ ಕೂಡ ಆಗಿದೆ. ನಮ್ಮ ಸಾಂಗ್ ನೋಡಿದೀನಿ ಅಂತ ಹೇಳಿದ್ದಾರೆ ಅವರು. ಇವರ ಒಂದು ಯೂಟ್ಯೂಬ್ ಚಾನಲ್ ನಾನು ನೋಡಿದ್ದೀನಿ. ಬಹಳ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ಹಳೆಯ ಚಿತ್ರದ ಲೊಕೇಶನ್ಗಳಿಗೆ ಹೋಗಿ ಅಲ್ಲಿ ಅದನ್ನ ಪರಿಚಯ ಮಾಡ್ಕೊಳ್ಳೋಂಥ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಳೆ ಚಿತ್ರಗಳನ್ನ ನೋಡಿರುವಂತ ಒಂದು ಈ ಕಾಲದಲ್ಲಿ ಹಳೆ ಚಿತ್ರಗಳ ಒಂದು ನೆನಪಿನ ಮೆಲುಕು ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಸೊ ಇದು ಒಳ್ಳೇದಾಗ್ಲಿ, ಇವರ ಒಂದು ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು.